ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, 2026ರ ಕುಂಭರಾಶಿಯ ಜನವರಿ ತಿಂಗಳದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನೋಡಿ, 2026ರಲ್ಲಿ ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಂದು ಆಕಸ್ಮಿಕ ಧನ ಪ್ರಾಪ್ತಿ ಹೇಳ್ತಕ್ಕಂಥದ್ದು. ಏನಿದು ಆಕಸ್ಮಿಕ ಧನ ಪ್ರಾಪ್ತಿ ಅಂದ್ರೆ, ನಿಮಗೆ ಗೊತ್ತಿಲ್ಲದಂತೆನೋ ನಿಮ್ಮ ಹಣ ನಿಮಗೆ ಕೈಗೆ ಬಂದು ಸೇರುತ್ತೆ. ಅಂದ್ರೆ ನಾನು ಅನೇಕ ವಿಡಿಯೋಗಳು ಹೇಳ್ತಾ ಇದ್ದೀನಿ, ಕುಂಭರಾಶಿಯವರಿಗೆ ರಾಜಯೋಗ ಹೇಳ್ತಕ್ಕಂಥದ್ದು. ಈ ರಾಜಯೋಗ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ್ಯಾವ ರೀತಿ ಗ್ರಹಗಳು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯಲ್ಲಿ ಜನ್ಮದಲ್ಲಿ ರಾಹು, ಹಾಗೆ 2ನೇ ಮನೆ ಶನಿ. ಇಲ್ಲಿ ಶನಿ ಮತ್ತು ರಾಹುವಿನ ಪಾತ್ರ ತುಂಬಾನೇ ಇಂಪಾರ್ಟೆಂಟ್. ನೀವು ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ, ಅದರ ಫಲವನ್ನು ಕೂಡ ಪಡೆದಿದ್ದೀರಿ ಅಂತ ಹೇಳುತ್ತೆ. ಇದರ ಜೊತೆಗೆ ಒಂದು ಗುರುವಿನ ಒಂದು ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಶಾಂತಿ, ಸಮಾಧಾನಕರವಾಗಿ ಆಲೋಚನೆ ಮಾಡಿ ವ್ಯವಹರಿಸಬಲ್ಲಂತಹ ಒಂದು ಆಲೋಚನೆ ತುಂಬಾ ಚೆನ್ನಾಗಿ ನಿಮಗೆ ಸಿಗುತ್ತೆ. ಇನ್ನು ಮಿಥುನ ರಾಶಿಯಲ್ಲಿ ಗುರು ಮತ್ತೆ ಚಂದ್ರ, ಹಾಗೆ ಸಿಂಹ ರಾಶಿಯಲ್ಲಿ ಕೇತು. ಅಂದ್ರೆ ಕುಂಭರಾಶಿಯಿಂದ ಸಪ್ತಮ ಸ್ಥಾನಾಧಿಪತಿ ಕೇತು ತುಂಬಾ ತೊಂದರೆಗಳನ್ನ ಕೊಟ್ಟರು ಕೂಡ ಅದನ್ನ ನಿಭಾಯಿಸ್ತೀರಿ ಅಂತಕ್ಕಂಥದ್ದು. ಇನ್ನು 11ನೇ ಮನೆಯಲ್ಲಿ ಪಂಚಗ್ರಹ ಮಹಾಯೋಗಗಳು ಕೂಡ ಸಿಗುತ್ತೆ. 11ರಲ್ಲಿ ಪಂಚಗ್ರಹ ಮಹಾಯೋಗ. ಈ ಪಂಚಗ್ರಹ ಮಹಾಯೋಗ ಅಂತ ಕೇಳಿದ್ರೆ, ನೀವು ಸಾಕಷ್ಟು ವ್ಯವಹಾರಗಳನ್ನ ಬದಲಾಯಿಸ್ತಾ ಇರ್ತೀರಿ. ಆ ವ್ಯವಹಾರ, ಈ ವ್ಯವಹಾರ, ಮತ್ತೊಮ್ಮೆ ಮಗದೊಮ್ಮೆ ಅಂತಕ್ಕಂಥದ್ದು. ಅಲ್ಲಿ ಕೂಡ ನೀವು ಬಲಿಷ್ಠಶಾಲಿಯಾಗಿರ್ತೀರಿ. ಹಾಗೆ ಧನವನ್ನು ಕೂಡ ಸಂಗ್ರಹಗಳನ್ನು ಮಾಡ್ಕೋತೀರಿ ಅಂತ ಹೇಳ್ಬೋದು. ಇನ್ನು ಯಂತ್ರೋಪಕರಣಗಳ ವ್ಯವಹಾರ ಇರಬಹುದು, ಯಂತ್ರೋದ್ಯಮಿ ವ್ಯವಹಾರ ಸರಬರಾಜು ಮಾಡ್ತಕ್ಕಂಥದ್ದು, ಅಥವಾ ಕೃಷಿಕರಿಗೆ ಸಹಾಯ ಮಾಡತಕ್ಕಂಥದ್ದು, ರಸಗೊಬ್ಬರಗಳನ್ನು ಕೊಡುವಂಥದ್ದು, ಯಂತ್ರೋಪಕರಣಗಳನ್ನು ಕೊಡುವಂಥದ್ದು, ತರುವಂಥದ್ದು, ಅವರಿಗೆ ಸಹಾಯ ಮಾಡತಕ್ಕಂಥ ಒಂದಷ್ಟು ಕೆಲಸದಲ್ಲಿ ನಿಮಗೆ ತುಂಬಾನೇ ಧನಾಗಮನ ಉಂಟಾಗ್ತಾ ಇರುತ್ತೆ. ಇನ್ನು ಹೈನುಗಾರಿಕೆಯಲ್ಲಿ ಹೆಚ್ಚು ಲಾಭ ನಿಮಗೆ ಸಿಗುತ್ತೆ ಹೇಳತಕ್ಕಂಥದ್ದು. ಹಾಗೆ ಸ್ಕೂಲಿಗೆ ಸಂಬಂಧಪಟ್ಟಂತ ಅಧ್ಯಾಪಕರಿರಬಹುದು ಅಥವಾ ಬೋಧನಾ ಅಧ್ಯಾಪಕರಿರಬಹುದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸಿಬ್ಬಂದಿ ವರ್ಗದವರಿರಬಹುದು, ಅವರೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಕುಂಭರಾಶಿಯವರಿಗೆ. ದೈನಂದಿನ ಬದುಕಿಗೆ ಬೇಕಾಗಿರ್ತಕ್ಕಂಥ ವೇತನವನ್ನು ಪಡೆತಕ್ಕಂಥವ್ರು ಇರಬಹುದು, ಕಾಂಡಿಮೆಂಟ್ಸ್ ಇರಬಹುದು, ಅಥವಾ ಸಿಹಿ ತಿಂಡಿ ಪದಾರ್ಥಗಳ ತಯಾರಿಕೆ, ವಿತರಕರು, ಬೇಕರಿ, ಈ ತರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ. ಅದು ಕೂಡ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಮುದ್ರಣಾಲಯ ಇರಬಹುದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ, ಸ್ವಂತದಾಗಿ ಉದ್ಯೋಗ ಮಾಡ್ಕೋಬೇಕು, ಸ್ವಂತದಾಗಿ ಬಟ್ಟೆ ವ್ಯಾಪಾರ, ಈ ತರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ ಅಂತಕ್ಕಂಥದ್ದು. ವೀಕ್ಷಕರೇ, ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿ ಜನವರಿ 26ರ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಇರಬಹುದು, ದಾಂಪತ್ಯ ಜೀವನ, ಅಥವಾ ನಿಮ್ಮ ಬೇರೆ ತರದ ವ್ಯವಹಾರದ ವೈವಾಹಿಕ ಜೀವನ, ಈ ತರ ಒಂದಷ್ಟು ಸಮಸ್ಯೆಗಳಿದ್ರು ಕೂಡ ಅವರಿಗೆಲ್ಲ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.